ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತೊಗೊಂಡು ಬಂದಿರೋ ರೆಸಿಪಿ ಹನಿ ಗ್ಲೇಸ್ ಚಿಕನ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1/4 kg ಬೋನ್ಲೆಸ್ ಚಿಕನ್, 1 ಚಮಚ ಪುಡಿ ಉಪ್ಪು, 1 ಚಮಚ ಕಾಳು ಮೆಣಸಿನ ಪುಡಿ, 2 ಚಮಚ ಕಾರ್ನ್ಫ್ಲೋರ್, 1 ಚಮಚ ಅಕ್ಕಿ ಹಿಟ್ಟು, 1 ಮೊಟ್ಟೆಯ ಬಿಳಿ ಭಾಗ ಮತ್ತು 1 ದೊಡ್ಡ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದೆಲ್ಲವನ್ನು 1/4 kg ಚಿಕನ್ ಪೀಸಸ್ ಜೊತೆಗೆ ಹಾಕಿ ಬೆರೆಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಟ್ಟಿರೋ ಚಿಕನ್ ಪೀಸಸ್ನ ಒಂದೊಂದೇ ಕಾರ್ನ್ಫ್ಲೋರಲ್ಲಿ ಅದ್ದಿ ಕಾದಿರೋ ಎಣ್ಣೆಯಲ್ಲಿ ಕರ್ಕೋಬೇಕು. ಹೀಗೆ ಒಂದೊಂದೇ ಪೀಸನ್ನು ಕಾರ್ನ್ಫ್ಲೋರಲ್ಲಿ ಅದ್ದಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕ್ರಿಸ್ಪಿನೆಸ್ ಬೇಕು ಅಷ್ಟು ಬ್ರೌನಿಶ್ ಆಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡಿದ ಚಿಕನ್ ಪೀಸಸ್ನೆಲ್ಲ ಒಂದು ಬದಿಯಲ್ಲಿ ಇಟ್ಕೊಳ್ಳಿ. ಈಗ ಒಂದು ಜಾರ್ನಲ್ಲಿ 1 ಇಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿಯನ್ನು ಹಾಕಿ ರುಬ್ಕೋಬೇಕು. ಮತ್ತು ಬಾಣಲಿಯಲ್ಲಿ 1/2 ಕಪ್ಪಷ್ಟು ತುಪ್ಪನ ಕಾಯಿಸ್ಕೋಬೇಕು. ಈಗ ಕಾದಿರೋ ತುಪ್ಪಗೆ ಆಗಲೇ ತೋರಿಸಿದ ಶುಂಠಿ ಬೆಳ್ಳುಳ್ಳಿಯನ್ನು ತರಿಯಾಗಿ ರುಬ್ಕೋಬೇಕು. ಮಿಕ್ಸಿನ 1 ಇಂಚು ತಿರುಗಿಸಿದ್ರೆ ಈ ರೀತಿ ತರಿ ಆಗುತ್ತೆ. ಹೀಗೆ ತರಿ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿನ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ. ನಂತರ 1 ಚಮಚ ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀನಿ. ಇದಾದ ಮೇಲೆ 1/4 ಚಮಚದಷ್ಟು ಸೋಯಾ ಸಾಸ್ ಹಾಕಿ ಕೈ ಆಡಿಸ್ಬೇಕು. ನಂತರ 1 ಇಡಿಯಷ್ಟು ಬಿಳಿ ಎಳ್ಳನ್ನು ಹಾಕಿ ಅದು ಚಟಪಟ ಸಿಡಿಯುವಾಗ ಒಲೆ ಹಾರಿಸಿದ ನಂತರನೇ ನೀವು 1 ಚಮಚದಷ್ಟು ಜೇನುತುಪ್ಪನ ಹಾಕೋಬೇಕು. ಇದಾದ ನಂತರ ಚೆನ್ನಾಗಿ ಆ ಜೇನುತುಪ್ಪ ಎಲ್ಲದರ ಜೊತೆಗೆ ಹಿಡಿಯೋ ಹಾಗೆ ಫ್ರೈ ಮಾಡಿ ಈ ಹುರಿದಿಟ್ಟಿರೋವಂಥ ಚಿಕನ್ ಪೀಸಸನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೆನಪಿರಲಿ, ಒಲೆ ಆರದ ಮೇಲೇ ಜೇನುತುಪ್ಪನ ಹಾಕಬೇಕು. ಈ ರೀತಿ ಚೆನ್ನಾಗಿ ಬೆರೆಸಿದ ಮೇಲೆ ಎಲ್ಲಿವರೆಗೂ ಬೆರೆಸ್ಬೇಕು? ಎಳ್ಳೆಲ್ಲ ಚಿಕನ್ ಪೀಸಸ್ಗೆ ಅಂಟೋವರೆಗೂ. ಈಗ ಹನಿ ಗ್ಲೇಸ್ ಚಿಕನ್ ಸರ್ವ್ ಮಾಡೋದಕ್ಕೆ ಸಿದ್ಧವಾಗಿದೆ.